ಹಾಯ್ ಫ್ರೆಂಡ್ಸ್, ಗುಡಬಂಡ ಠಾಣಾ ವೃತ್ತದ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಪೆರೇಸಂದ್ರ ಬ್ರಿಡ್ಜ್ ಬಳಿ ಮಾದಕ ದ್ರವ್ಯ ಸೇವನೆಯ ಬಗ್ಗೆ ನಮ್ಮ DYSP ಸಾಹೇಬರ ನೇತೃತ್ವದಲ್ಲಿ ನಮ್ಮ ಶಾಂತಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಬೀದಿ ನಾಟಕ, ಜನರಿಗೆ ಅರಿವು ಮೂಡಿಸಲು ಬೀದಿ ನಾಟಕದ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು. ಬಹಳ ಯಶಸ್ವಿಯಾಗಿ ಮಾಡಲಾಗಿದೆ. ಇದರ ತುಣುಕುಗಳನ್ನು ಈ ರೀತಿ ಮುಂದೆ ಇದೆ ನೋಡಿ. ಯಾರು ಈ ಮಾದಕ ದ್ರವ್ಯಗಳಿಗೆ ಒಳಗಾಗಬೇಡಿ, ಒಳಗಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ನಮ್ಮ ಪೊಲೀಸ್ ಇಲಾಖೆಯಿಂದ ವಿನಂತಿಸಿಕೊಳ್ಳಲಾಗುತ್ತಿದೆ. ಯಾವುದೇ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡುವವರಾಗಲಿ ಅಥವಾ ಮಾರಾಟ ಮಾಡುವವರಾಗಲಿ ಕಂಡುಬಂದರೆ ದಯವಿಟ್ಟು ನಮ್ಮ 112 ಪೊಲೀಸ್ ಸಹಾಯವಾಣಿ ಸಂಖ್ಯೆಗೆ ಅಥವಾ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿ ಈ ಜನರನ್ನು ಡ್ರಗ್ಸ್ ಮುಕ್ತವಾಗಿ ಮಾಡಬೇಕೆನ್ನುವುದೇ ನಮ್ಮ ಪೊಲೀಸ್ ಇಲಾಖೆಯ ಉದ್ದೇಶವಾಗಿರುತ್ತೆ. ಆದ್ದರಿಂದ ಈ ವಿದ್ಯಾರ್ಥಿಗಳಿಂದ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಲಾಯಿತು. ಯಾವುದೇ ಡ್ರಗ್ಸ್ ದಂಧೆಕೋರರು ಕಂಡುಬಂದರೆ ದಯವಿಟ್ಟು ಠಾಣೆಗೆ ಅಥವಾ ಸ್ಥಳೀಯವಾಗಿ ಮಾಹಿತಿಯನ್ನು ನೀಡಿ ಈ ನಮ್ಮ ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ಮಾಡೋಣ. ಎಲ್ಲರೂ ಪಣ ತೊಟ್ಟು ಈ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಬೀದಿ ನಾಟಕ ಮುಂದೆ ಬರ್ತೈತೆ, ಚೆನ್ನಾಗಿದೆ. ದಯವಿಟ್ಟು ಯಾರೇ ಆಗಲಿ ಈ ಡ್ರಗ್ಸ್ ದಂಧೆಗೆ ಒಳಗಾಗಬೇಡಿ. ಒಳಗಾಗಿ ನಿಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ತಿಳಿಸುತ್ತಾ, ಸ್ಥಳೀಯವಾಗಿ ಕಾಲೇಜುಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಯಾವ ರೀತಿ ಮಾದಕ ದ್ರವ್ಯ ಸೇವನೆ ಮಾಡ್ತಾರೆ, ಯಾವ ರೀತಿ ಅವರ ಜೀವನವನ್ನು ಹಾಳು ಮಾಡ್ಕೋತಾರೆ, ಓದೋ ಮಕ್ಕಳು ಓದೋ ವಯಸ್ಸಲ್ಲಿ ಓದೋದು ಬಿಟ್ಟು ಈ ಮಾದಕ ದ್ರವ್ಯಗಳಿಗೆ ಒಳಗಾಗಿ ಅವರ ಜೀವನವನ್ನು ಯಾವ ರೀತಿ ಹಾಳು ಮಾಡಿಕೊಳ್ಳುತ್ತಾರೆ ಎನ್ನುವುದರ ಬಗ್ಗೆ ಅರಿವು ಮೂಡಿಸ್ತಾ ಇರೋದು ನೋಡಿ. ಮಕ್ಕಳು ಓದೋ ವಯಸ್ಸಲ್ಲಿ ಓದೋದನ್ನ ಬಿಟ್ಟು ಬೇರೆ ಎಲ್ಲ ರೀತಿಯ ಕೆಲಸಗಳು ಮಾಡ್ತಾರೆ. ಆದ್ದರಿಂದ ಅವ್ರ ಜೀವನ ಯಾವ ರೀತಿ ಹಾಳಾಗ್ತೈತೆ ಅನ್ನೋದ್ರ ಬಗ್ಗೆ ನಮ್ಮ ಶಾಂತಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಅರಿವು ಮೂಡಿಸಲಾಯಿತು. ಕಾಲೇಜು ವಿದ್ಯಾರ್ಥಿಗಳು ಯಾವ ರೀತಿ ಡ್ರಗ್ಸ್ ಸೇವನೆ ಮಾಡಿ ತಮ್ಮ ಅಮೂಲ್ಯವಾದ ಜೀವನವನ್ನು ಮತ್ತು ಪಾಲಕರ ಕನಸುಗಳನ್ನು ಭಗ್ನಗೊಳಿಸುತ್ತಾರೆ, ಮತ್ತು ಯಾವ ರೀತಿ ಆ ದಂಧೆಗೆ ಒಳಗಾಗಿ, ಆ ಕೃತ್ಯಕ್ಕೆ ಒಳಗಾಗಿ ಯಾವ ರೀತಿ ನರಕವನ್ನು ಅನುಭವಿಸುತ್ತಾರೆ, ಯಾವ ರೀತಿ ತಮ್ಮ ಜೀವನವನ್ನು ಕೊನೆಗೊಳಿಸುತ್ತಾರೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಬೀದಿ ನಾಟಕದಿಂದ ಜನರಿಗೆ ಅರಿವು ಮೂಡಿಸಿದ್ದಾರೆ. ಎಲ್ಲ ಅರಿವು ಮೂಡಿಸಿದಂತಹ ನಮ್ಮ ಪೊಲೀಸ್ ಇಲಾಖೆ ಮತ್ತು ಶಾಂತಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರು ಮತ್ತು ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಳ್ಳಿಗಳಿಂದ ಬರೋ ವಿದ್ಯಾರ್ಥಿಗಳು, ಸುಸಂಸ್ಕೃತ ಕುಟುಂಬದಿಂದ ಬರೋ ವಿದ್ಯಾರ್ಥಿಗಳು ಯಾವ ರೀತಿ ಮಾದಕ ದ್ರವ್ಯ ಸೇವನೆಗೆ ಒಳಗಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ಮತ್ತು ಪಾಲಕರ ಕನಸನ್ನು ಮತ್ತು ಶಿಕ್ಷಣ ಸಂಸ್ಥೆಗಳ ಭವಿಷ್ಯವನ್ನು ಕೊನೆಗಾಣಿಸುತ್ತಾರೆ ಎನ್ನುವುದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಎಲ್ಲರಿಗೂ ಬಹು ಉಪಯುಕ್ತವಾಗಿರುತ್ತೆ. ಯಾರೂ ಯಾವುದೇ ಮಾದಕ ದ್ರವ್ಯ ಸೇವನೆಗೆ ಒಳಗಾಗಬೇಡಿ. ಒಳಗಾಗಿ ನಿಮ್ಮ ಅಮೂಲ್ಯವಾದ ಭವಿಷ್ಯ ಮತ್ತು ಪಾಲಕರ ಕನಸನ್ನು ನನಸು ಮಾಡಬೇಡಿ ಎಂದು ಹೇಳುತ್ತಿದ್ದೇನೆ. ಚಿಕ್ಕಬಳ್ಳಾಪುರ ಉಪವಿಭಾಗದ DYSP ಅವರಾದ ಪ್ರಕಾಶ್ ಗೌಡರವರ ನೇತೃತ್ವದಲ್ಲಿ ಮತ್ತು ಗುಡಬಂಡೆ ವೃತ್ತ ನಿರೀಕ್ಷಕರಾದ ಮುನ್ಕೃಷ್ಣಪ್ಪ ಸರ್ರವರ ಸಾರಥ್ಯದಲ್ಲಿ ಮತ್ತು ನಮ್ಮ ಪೆರೇಸಂದ್ರ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಗುಣವತಿರವರ ಸಾರಥ್ಯದಲ್ಲಿ ನಡೆದಂತಹ ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ. ನೋಡಿ ಗೆಳೆಯರೆ, ಪೂರ್ತಿಯಾಗಿ
ಆಯ್ತು, ನೀವು ಗಾಬರಿ ಪಡ್ಬೇಡಿ, ನೀವು ಈಚೆ ಇರಿ, ನಾನು ನೋಡ್ತೀನಿ. ಡಾಕ್ಟರ್ ಹೆಂಗಿದೆ ಡಾಕ್ಟರ್ ನಮ್ಮ ಮಗನ್ಗೆ? ನಿಮ್ ಮನೇಲಿ ಯಾರಾದ್ರೂ ಕುಡಿತಾರ? ಡಾಕ್ಟರ್ ಅದು ಇಲ್ಲೇ ಇದಾನಲ್ಲ, ಇಲ್ಲೇ ನಿಂತಿದ್ದಾನಲ್ಲ, ನೋಡಿ ಡಾಕ್ಟ್ರೆ. ಏನಪ್ಪಾ ನಿಮ್ಗೆಲ್ಲ ಬುದ್ಧಿ ಇಲ್ವಾ? ಮಕ್ಳ ಮುಂದೆ ಎಲ್ಲ ಕುಡಿಬಾರ್ದು ಅಂತ ಗೊತ್ತಿಲ್ವಾ? ನಿಮ್ಮನ್ನ ನೋಡಿ ಮಕ್ಳು ಕಲಿತಾರೆ. ಅಯ್ಯೋ ಡಾಕ್ಟರ್ ತಪ್ಪಾಯ್ತು ಡಾಕ್ಟರ್, ಪ್ಲೀಸ್ ಡಾಕ್ಟರ್ ನಮ್ಮ ಮಗನ್ ಇದೊಂದ್ಸಲ ಬದುಕಿಸ್ಬೇಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ನಿಮ್ ಮಗ ತುಂಬಾ ಸೀರಿಯಸ್ ಸಿಚುವೇಶನ್ ಅಲ್ಲಿ ಇದ್ದಾನೆ. ಡಾಕ್ಟರ್ ಬನ್ನಿ, ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ, ಬನ್ನಿ ಡಾಕ್ಟರ್. ನೀವು ಇರಿ ಇಲ್ಲೇ ವೇಟ್ ಮಾಡಿ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ, ನಿಮ್ಮ ಮಗನ ಬದುಕಕ್ಕಾಗಿಲ್ಲ. ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ತಮ್ಮ, ಅಯ್ಯೋ ನನ್ನ ಮಗ. ಕುಶಲ್ ಬಿಸ್ಕಟ್ ತಿಂದ್ರಿ ಸಾ ಶ್ರೀಮತಿ ಗುಣವತಿ ಮೋಟರ್ ಸೈನ್ಸ್ ಇರೋರಿಗೆ ಹೇಳಿ ಹೆಸರು. ನೀವೊಂದು ಸ್ಪೀಕರ್ ನಿರ್ವಹಣೆ ಇಲ್ಲ. ಹೌದಾ? ಏನು ಪರವಾಗಿಲ್ಲ, ಬೇರೆ ಮ್ಯೂಸಿಕ್ ಹಾಕ್ಬೋದು.
ಆಟಿಗೆ ಬಂದು ಮೇಡಮ್ ಅವ್ರು ಮಾಹಿತಿ ಪ್ರಕಾರ